ಕನ್ನಡ ಸಾಹಿತ್ಯ ಪರಿಷತ್ತು ನಂಜನಗೂಡು ಘಟಕದ ವತಿಯಿಂದ ಸಂಸದ ವಿ. ಶ್ರೀನಿವಾಸ್ ಪ್ರಸಾದ್ ಅವರಿಗೆ ಶ್ರದ್ಧಾಂಜಲಿ ಸಭೆಯನ್ನ ಹಮ್ಮಿಕೊಳ್ಳಲಾಗಿತ್ತು. ಸಂಘದ ಕಚೇರಿಯಲ್ಲಿ ನಡೆದ ಸರಳ ಕಾರ್ಯಕ್ರಮದಲ್ಲಿ ಅಗಲಿದ ಚಾಮರಾಜನಗರ ಕ್ಷೇತ್ರದ ಸಂಸದರಾಗಿದ್ದ ವಿ. ಶ್ರೀನಿವಾಸ್ ಪ್ರಸಾದ್ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವ ಮೂಲಕ ಭಾವಪೂರ್ಣ ಶ್ರದ್ಧಾಂಜಲಿ ಸಮರ್ಪಿಸಲಾಯಿತು. ಬಳಿಕ ಪರಿಷತ್ತಿನ ತಾಲೂಕು ಘಟಕದ ಗೌರವಾಧ್ಯಕ್ಷ ಚಿಕ್ಕರಂಗನಾಯಕ ಹಾಗೂ ಅಧ್ಯಕ್ಷೆ ಲತಾ ಮುದ್ದುಮೋಹನ್ ಮಾತನಾಡಿ ಅಗಲಿದ ಚೇತನಕ್ಕೆ ನುಡಿನಮನ ಸಲ್ಲಿಸಿದರು. ಈ ಚಾಮರಾಜನಗರ ಲೋಕಸಭಾ ಕ್ಷೇತ್ರದಲ್ಲಿ 6 ಬಾರಿ ಸಂಸದರಾಗಿ, 1 ಬಾರಿ ಕೇಂದ್ರ ಸಚಿವರಾಗಿ, ರಾಜ್ಯ ಸಚಿವರಾಗಿ ಕೂಡ ಕಾರ್ಯನಿರ್ವಹಿಸಿದ್ದಾರೆ. ಅವರು ಸಾಮಾಜಿಕ ಅಧಿಕಾರ ಅಂತ ಹೇಳ್ಬೋದು, ಸಾಮಾಜಿಕ ನ್ಯಾಯ, ಶೋಷಿತರು, ದೀನ ದಲಿತರು ಎಲ್ಲ ವರ್ಗದ ಜನ ಪ್ರೀತಿ ವಿಶ್ವಾಸನ ಗಳಿಸಿ ಹೋರಾಟ ಮಾಡಿ ಸುದೀರ್ಘವಾಗಿ 50 ವರ್ಷಗಳ ರಾಜಕೀಯ ಅನುಭವ ಹೊಂದಿರತಕ್ಕಂಥ ಒಬ್ಬ ದೇಶ ಕಂಡ ವಿಶಿಷ್ಟ ವ್ಯಕ್ತಿತ್ವಗಳಂತ ಶ್ರೀನಿವಾಸ್ ಪ್ರಸಾದ್ ಅವರು ಯಾವಾಗಲೂ ಕೂಡ ಪ್ರತಿಯೊಂದು ಸಾಮಾಜಿಕ ನ್ಯಾಯ ಅಂದರೆ ನಮ್ಮ ನಂಜನಗೂಡಲ್ಲೇ ಕೂಡ ಪುರಸಭಾ ಅಧ್ಯಕ್ಷರು ನಮ್ಮ ಚೆಲುವರಾಜ್ ಅವರು ಅಂದರೆ ಪೌರ ಕಾರ್ಮಿಕರ ವ್ಯಕ್ತಿಯೂ ಕೂಡ ಪ್ರಪ್ರಥಮ ಬಾರಿಗೆ ನಂಜನಗೂಡಲ್ಲಿ ಒಬ್ಬ ಪ್ರಥಮ ಪ್ರಜೆಯಾಗಿ ಮಾಡಿದ್ದು ಶ್ರೀನಿವಾಸ್ ಪ್ರಸಾದ್ ಅವರ ಕೀರ್ತಿಗೆ ಸಲ್ಲುತ್ತೆ. ಅಷ್ಟೇ ಅಲ್ಲ, ಈ ಭಾಗದಲ್ಲಿ ಡಿ. ಟಿ. ಜಯಕುಮಾರ್ ಅವರು ಸಚಿವರಾಗಿ, ಶಾಸಕರಾಗಿದ್ದರು. ಆದರೂ ಕೂಡ ಅವರಿಬ್ಬರ ಒಡನಾಟ ತುಂಬ ಇದ್ದರಿಂದ ಒಂದು ಬಾರಿ 2004ರಲ್ಲಿ ಅವರು ಮಿನಿಸ್ಟರ್ ಆಗಬೇಕಾದ್ರೆ ಶ್ರೀನಿವಾಸ್ ಪ್ರಸಾದರೇ ಕಾರಣ. ಅವ್ರು ಕೊಡಲೇಬೇಕು, ಶ್ರೀನಿವಾಸ್ ಪ್ರಸಾದ್ ನಾಯಕ ಜನಾಂಗದಿಂದ ಅವ್ರು ಕೊಡಲೇಬೇಕು ಅಂತೇಳಿ ಕೊಟ್ಟಿದ್ದು ದೇವೇಗೌಡರ ಜೊತೆ ಮಾತಾಡಿ ಅವತ್ತು ಮಂತ್ರಿ ಮಾಡಿದ್ದು ಕೂಡ ಶ್ರೀನಿವಾಸ್ ಪ್ರಸಾದ್. ಸಮಸ್ಯೆಯಿಂದ ಏನು ನಮ್ಮೆಲ್ಲರನ್ನ ಕೂಡ ಅಗಲಿದಂಥ ಶ್ರೀನಿವಾಸ್ ಪ್ರಸಾದ್ ಅವರನ್ನು ಒಂದು ಸಂದರ್ಭದಲ್ಲಿ ಪರಿಷತ್ ವತಿಯಿಂದ ಎಲ್ಲ ಪದಾಧಿಕಾರಿಗಳು, ಹೋಬಳಿ ಅಧ್ಯಕ್ಷ ಪದಾಧಿಕಾರಿಗಳೆಲ್ಲರೂ ಕೂಡ ನಾವು ಒಂದು ಭಾವಪೂರ್ಣ ಶ್ರದ್ಧಾಂಜಲಿಯನ್ನು ಅರ್ಪಿಸುವಂಥ ಒಂದು ಕಾರ್ಯಕ್ರಮವನ್ನು ಸರಳವಾಗಿ ಹಮ್ಮಿಕೊಂಡಿದ್ದೀವಿ. ಶಿವರಾಮ್ ಪ್ರಸಾದ್ ಅಂತ ನನಗೆ ನೆನಪಾದರೆ ಒಂದು ಬೆಣ್ಣೆ ಅನ್ನುವಂಥದ್ದು ನನಗೆ. ಆ ಶ್ರೀರಾಮ್ಪುರದಲ್ಲಿ ಅವರನ್ನು ಸೀರಣ್ಣ ಅಂತೇಳಿ ಎಲ್ಲರಿಗೂ ಕೂಡ ಚಿರಪರಿಚಿತರಾಗಿರುವಂಥವ್ರು. ಜೊತೆಗೆ ನಾನು ಕೂಡ ಚಿಕ್ಕದಿಂದಲೂ ಕೂಡ ಅವ್ರನ್ನ ನೋಡ್ಕೊಂಡು ಬಂದಿದ್ದಾಗ ಅಷ್ಟು ಒಡನಾಟ ನನ್ನ ಜೊತೆನಲ್ಲಿ ಇರಲಿಲ್ಲ. ಆದರೆ ಈಗ ಕಳೆದ ಒಂದು 6-7 ವರ್ಷಗಳಿಂದ ನಾನು ಅವರ ಜೊತೆಯಲ್ಲಿ ಒಂದು ಒಡನಾಟದಲ್ಲಿ ನಾನು ಇದ್ದೆ. ಕಾರ್ಯಕ್ರಮದಲ್ಲಿ ಕಾರ್ಯದರ್ಶಿ ಮಂಜುನಾಥ್, ಖಜಾಂಜಿ ರಂಗಸ್ವಾಮಿ, ಪ್ರಭಾಕರ್, ಶೋಭಾ, ಬಿಳಿಕೆರೆ ಹೋಬಳಿ ಅಧ್ಯಕ್ಷೆ ಮಂಜುಳಾ, ಕಸಬಾ ಹೋಬಳಿ ಅಧ್ಯಕ್ಷೆ ಮಂಜುಳಾ ಅರಸ್, ಸತೀಶ್ ದಳವಾಯಿ, ಸಿದ್ದರಾಜು ಸೇರಿದಂತೆ ಮತ್ತಿತರರು ಹಾಜರಿದ್ದರು. ಟಿವಿ1 ನ್ಯೂಸ್ ಮೋಹನ್, ನಂಜನಗೂಡು.